ನಾವು ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಒಂದು ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ನಮ್ಗೆ ಎಷ್ಟು ಗೊತ್ತಾ ಬರೋದು ವಾಪಸ್ಸು? 60,000 ಕೋಟಿ ರೂಪಾಯಿ ಮಾತ್ರ. ಎಷ್ಟು? 60,000 ಕೋಟಿ. ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರೋದು 14ರಿಂದ 15 ಪೈಸೆ ಮಾತ್ರ. ಇದು ನ್ಯಾಯನಾ? ಇದು ನ್ಯಾಯನಾ? ನರೇಂದ್ರ ಮೋದಿಜಿ, ಇದು ನ್ಯಾಯನಾ? ಅಷ್ಟೇ ಅಲ್ಲ, 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡಬೇಕಾಗಿತ್ತು. ಇವರ ಬಜೆಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಂತ ನಿರ್ಮಲಾ ಸೀತಾರಾಮನ್ ಅವರು 23-24 ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು. 1 ರೂಪಾಯಿ ಕೊಡಲಿಲ್ಲ. 1 ರೂಪಾಯಿ ಕೊಡಲಿಲ್ಲ. ಇದು ನ್ಯಾಯನಾ? ಇದನ್ನು ಕೇಳಬೇಕು ಬೇಡ? ಬಸವರಾಜ ಬೊಮ್ಮಾಯಿ ಯಾವತ್ತಾರು ಕೇಳಿದ್ಯಾ? ಬಸವರಾಜ ಬೊಮ್ಮಾಯಿ ಯಾವತ್ತಾರು ಕೇಳಿದಾರ? ಮುಖ್ಯಮಂತ್ರಿಯಾಗಿ ಈಗ ಲೋಕಸಭಾ ಸದಸ್ಯರಾಗಿ ಯಾವತ್ತಾರು ಕೇಳಿದಾರ? ಬಿಜೆಪಿಯ ಯಾವುದಾದ್ರೂ ಲೋಕಸಭಾ ಸದಸ್ಯರು ಕೇಳಿದಾರ? ಈಗ ಹಿಂಭಾಗಲಿಂದ ಇಂಡೈರೆಕ್ಟ್ ಆಗಿ ತೊಂದರೆ ಕೊಡೋದು, ನಮಗೆ ಹಣ ಸಿಕ್ಕಬಾರ್ದು, ಇವರಿಗೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ಬೇಕು, ಬಡವರಿಗೆ ತಲುಪಬಾರ್ದು, ಬಡವರಿಗೆ ಕೊಡಬಾರದು. ನಾನು ಹೇಳ್ತೀನಿ, ನೀವು ಎಷ್ಟೇ ಹಣಕಾಸಿನ ತೊಂದರೆ ಕೊಟ್ಟರೂ ಕೂಡ ಈ ಬಡವರ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. ಅವು ಇವತ್ತೆಲ್ಲ ಕೈ ಹಿಡಿದಿದ್ದಾವೆ. ನಮಗೆ ಆ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ಪಕ್ಷದ ಸಿದ್ಧಾಂತ ಜಾತ್ಯತೀತ ಸಿದ್ಧಾಂತ, ಸಾಮಾಜಿಕ ನ್ಯಾಯ, ಭ್ರಾತೃತ್ವ. ಇವರು ಸಮಾಜದಲ್ಲಿ ಅಶಾಂತಿಯನ್ನ ಶಿಶುನಾಳ ಶರೀಫರು ಹೇಳಿದಾರ, ಕನಕದಾಸರು ಹೇಳಿದಾರ, ಗೋವಿಂದ ವಲ್ಲಭ ಅವರು ಹೇಳಿದಾರ? ಯಾವುದು ಹೇಳಿದ್ದಾರೆ? ಸೂಫಿಗಳು ಹೇಳಿದಾರ? ಸಂತರುಗಳು ಹೇಳಿದಾರ? ಸಮಾಜ ಸುಧಾರಕರು ಹೇಳಿದಾರ? ಯಾರು ಹೇಳಿಲ್ಲ. ಇವತ್ತು ಸಮಾಜದಲ್ಲಿ ಜಾತಿಗಳ ನಡುವೆ ಬೆಂಕಿ ಹಚ್ಚಿ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಇವತ್ತು ದ್ವೇಷವನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ ಇದನ್ನು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಅಪಪ್ರಚಾರ, ನನ್ನ ಮೇಲೆ ಸುಳ್ಳು ಆರೋಪ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ ಅಂತ ಹೇಳಿದೆ. ನೀವೆಲ್ಲ ಬಿಡ್ತೀರಾ? ನನ್ನ ಮೇಲೆ ಸುಳ್ಳು ಆರೋಪಗಳ ಮೇಲೆ ಅವ್ರು ಏನಾದರೂ ಕ್ರಮ ತಗೊಂಡ್ರೆ ನೀವು ಸುಮ್ಮನಾಯ್ತೀರಾ? ಆಗಲ್ಲ. ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಇಡೀ 4.25 ಕೋಟಿ 7 ಕೋಟಿ ಈ ರಾಜ್ಯದ ಜನಸಂಖ್ಯೆ, ಇವರ ಪ್ರಯತ್ನವನ್ನ, ಇವರ ಪ್ರೀತಿಯನ್ನ, ಅಭಿಮಾನವನ್ನ ಗಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳೇ ನಮ್ಮ ದೇವರು ಅಂತ. ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳ್ತಿದ್ರು. ನಮಗೆ ಯಾರು ಗೊತ್ತಾ ದೇವರುಗಳು? ಮತದಾರರೇ ನಮ್ಮ ದೇವರುಗಳು. ಮತದಾರರೇ
ನಮ್ಮ ದೇವರುಗಳು. ಅದರಿಂದ ಮತದಾರರ ಆಶೀರ್ವಾದದಿಂದ ಇವತ್ತು ಪಠಾಣ್ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ನಮ್ಮ ಎಲ್ಲ ಮುಖಂಡರುಗಳ ಪ್ರಯತ್ನದಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ಎಲ್ಲ ಮಂತ್ರಿಗಳಿಗೆ, ಎಲ್ಲ ಶಾಸಕರುಗಳಿಗೆ, ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ರಾಜ್ಯದ ತುಂಬೆಲ್ಲ ಬಂದಿದ್ರು, ಇಲ್ಲಿಗೆ ಬಂದು ಪ್ರಯತ್ನವನ್ನು ಮಾಡಿದ್ರು ಗೆಲ್ಲಿಸಲಿಕ್ಕೆ. ಅದರಿಂದ ನಾನು ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಠಾಣ್ ಅವರನ್ನ, ಪಠಾಣ್ ಪೈಲ್ವಾನ್ ಅವರನ್ನ ವಿಧಾನಸಭೆಗೆ ಕಳಿಸಿದ್ದೀರಿ. 3.5 ವರ್ಷಗಳ ಕಾಲ ನಿಮ್ಮ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಾರೆ. ಅವರು ಹೇಳ್ತಾ ಇದ್ರು, ಈಗಾಗಲೇ ಜಮೀರ್ ಅವರನ್ನು ಭೇಟಿ ಮಾಡಿ ನಮಗೆ ಮನೆ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಶಿಗ್ಗಾಂವ್, ಸವಣೂರು, ಮತ್ತೆ ಇನ್ನೊಂದು ಯಾವುದು, ಬಂಕಾಪುರದಲ್ಲಿ ಕುಡಿಯೋ ನೀರಿನ ತೊಂದರೆ ಇದೆ, ಅದನ್ನು ಬಗೆಹರಿಸಿಕೊಡಬೇಕು ಅಂತ ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡೋಣ. ಬಂಕಾಪುರ ಇರ್ಬೋದು, ಸವಣೂರು ಇರ್ಬೋದು, ಮತ್ತೆ ಶಿಗ್ಗಾಂವ್ ಇರ್ಬೋದು, ಎಲ್ಲ ಪಟ್ಟಣಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲ ಅತ್ಯಂತ ಶಾಂತ ಚಿತ್ತದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದಂಥ ಪಠಾಣ್ ಅವರಿಗೆ, ಜಿಲ್ಲಾಧ್ಯಕ್ಷರಿಗೆ ಮತ್ತು ಅವರ ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನು ಹೇಳಿ, ಪಠಾಣ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.